ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಪರೀಕ್ಷಾ ಕೇಂದ್ರಕ್ಕೆ ಏನನ್ನು ತೆಗೆದುಕೊಂಡು ಹೋಗಬೇಕು, ಏನೇನು ತೆಗೆದುಕೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಇಲ್ಲಿ ಹೊಸ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತದೆ. ಒಂದು ಸಾರಿ 2 ಸಾರಿ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಯಾರೆಲ್ಲ ಬರೆದಿದ್ದೀರಾ ಅವರಿಗೆ ವಿಡಿಯೋ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸುಮಾರು ಬೇರೆ ವಿಡಿಯೋಗಳಿವೆ, ಚೆಕ್ ಮಾಡಿ. ಇವಾಗ ಹೊಸದಾಗಿ ಅಭ್ಯರ್ಥಿಗಳು ಏನನ್ನು ತೆಗೆದುಕೊಂಡು ಹೋಗಬೇಕು ಅಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಲ್ ಟಿಕೆಟನ್ನು, ಪ್ರವೇಶ ಪತ್ರವನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದೇ ರೀತಿಯ ಇಲ್ಲಿ ಮೂಲ ಒಂದು ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಮತದಾರರ ಚೀಟಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಅಥವಾ ಒಂದು ಇಲ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು. ಈ ಇಷ್ಟರಲ್ಲಿ ಕೂಡ ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗಿ, 1 ಅಥವಾ 2 ತೆಗೆದುಕೊಂಡು ಹೋಗಿ ಪರವಾಗಿಲ್ಲ. ಇಲ್ಲಿ ಕಪ್ಪು ಅಥವಾ ನೀಲಿಯ ಒಂದು ಪಾಯಿಂಟ್ ಪೆನ್ನನ್ನು ಯಾವುದೇ ಕಾರಣಕ್ಕೂ 1 ಅಥವಾ 2 ಪೆನ್ನು, ಒಂದೇ ಅಲ್ಲ 2 ಪೆನ್ಗಳನ್ನು ತೆಗೆದುಕೊಂಡು ಹೋಗಿ, ಇನ್ನು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋವನ್ನು, ಇತ್ತೀಚಿನ ಫೋಟೋವನ್ನು ತೆಗೆದುಕೊಂಡು ಹೋಗಿ. ಹಾಲ್ ಟಿಕೆಟಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲಪ್ಪ ಅಂದರೆ ಅವರು ಚೆಕ್ಕನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇಷ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಹಾಲ್ ಟಿಕೆಟ್ ಆಗಿರ್ಬೋದು, ಗುರುತಿನ ಚೀಟಿ ಆಗಿರ್ಬೋದು, 2 ಪೆನ್ನು, ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ತೆಗೆದುಕೊಂಡು ಹೋಗೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನು ಏನು ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಮೊಬೈಲ್ ಫೋನನ್ನು ನೀವು ಕೇಂದ್ರದವರಿಗೆ, ಪರೀಕ್ಷಾ ಕೇಂದ್ರದವರೆಗೆ ತೆಗೆದುಕೊಂಡು ಹೋಗ್ಬೋದು. ವಾಚ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಕ್ಯಾಲ್ಕುಲೇಟ್ರು, ಪುಸ್ತಕ, ಇವು ಯಾವುದೋ ರೀತಿಯ ಅಲ್ಲಿ ನಡೆಯೋದಿಲ್ಲ ಅಂತೇಳಿ ಗೊತ್ತಿದೆ. ಮತ್ತು ನೀವು ಎಕ್ಸಾಮ್ ಕೇಂದ್ರದವರೆಗೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಭದ್ರವಾಗಿ, ಯಾವುದೇ ಕಾರಣಕ್ಕೂ ಅಲ್ಲಿ ಭದ್ರವಾಗಿ ಒಂದು ಬ್ಯಾಗನ್ನು ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇದ್ದೇ ಇರ್ತದೆ. ಅಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಎಲ್ಲರೂ ಕೂಡ ಒಂದು ಕಡೆ ಇಟ್ಟಿರ್ತಾರೆ, ನೀವು ಕೂಡ ಒಂದು ಕಡೆ ಬ್ಯಾಗನ್ನು ಇಟ್ಟು ಒಂದು ಎಕ್ಸಾಮ್ ಮುಗಿಸ್ಕೊಂಡು ಬರುವಾಗ ಒಂದು ತೆಗೆದುಕೊಂಡು ಬೇಡಿ. ಅಲ್ಲಿ ಅವರು ಏನು ಮಾಡ್ತಾರೆ, ಇವ್ರು ಯಾರೂ ಏನೂ ಮಾಡೋದಿಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೋಡಿ, ಇತ್ತೀಚೆಗೆ ಬಟ್ಟೆಗಳನ್ನು ಕೂಡ ಈ ರೀತಿಯ ಬಟ್ಟೆಗಳನ್ನು ಧರಿಸ್ಕೊಂಡು ಬನ್ನಿ ಅಂತೇಳಿ ಅವರು ಹಾಲ್ ಟಿಕೆಟಲ್ಲಿ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದು ಸಾರಿ ಚೆಕ್ ಮಾಡಿ. ಹಿಂದೆ ಇದೇ ರೀತಿ ಎಲ್ಲ ಎಕ್ಸಾಮಲ್ಲಿ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಸರಳವಾಗಿರ್ತಕ್ಕಂಥ ಅರ್ಧ ತೋಳಿನ ಒಂದು ಬಟ್ಟೆಗಳಿರಬೇಕು. ಟಿ ಶರ್ಟ್ ಬಹಳ ಉತ್ತಮವಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಪ್ಯಾಂಟ್ ಇರಲಿ. ಯಾವುದೇ ಕಾರಣಕ್ಕೂ ಜೀನ್ಸ್ ಪ್ಯಾಂಟಿಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಸರಳವಾಗಿರ್ತಕ್ಕಂಥ ಒಂದು ಪ್ಯಾಂಟ್ ಆಗಿರ್ಬೋದು, ಒಂದು ಸರಳವಾಗಿರ್ತಕ್ಕಂಥ ಒಂದು ಟಿ ಶರ್ಟ್ ಅಥವಾ ಹಾಫ್ ಶರ್ಟನ್ನು ಧರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಜೀನ್ಸನ್ನು ಯಾವುದೇ ಕಾರಣಕ್ಕೂ ಬೇಡ. ಶೂ ಅನ್ನು ಕೂಡ ಅಲವಿಲ್ಲ. ನೋಡಿ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಚಪ್ಪಲಿಯನ್ನು ಕೂಡ ನೀವು ಧರಿಸ್ಬೇಕಾಗ್ತದೆ. ಇಲ್ಲಿ ಮಹಿಳೆಯರಿಗೂ ಕೂಡ ಬಹಳ ಸಿಂಪಲ್ ಆಗಿ ಬಟ್ಟೆಯನ್ನು ಧರಿಸ್ಬೇಕಾಗ್ತದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಉಡುಪು ಇದ್ರೆ ಮಾತ್ರ ಇಲ್ಲಿ ಅವಕಾಶವನ್ನು ಇರ್ತದೆ. ಸುಮ್ಮನೆ ಒಂದು ನೀವು ಫುಲ್ ಶರ್ಟನ್ನು ಹಾಕೊಂಡು ಹೋದ್ರಿ ಅಪ್ಪ ಅಂದ್ರೆ ಅಲ್ಲಿ ಕಟ್ ಮಾಡಿ ಕಳಿಸ್ತಾರೆ. ಆದರೆ ಅದು ಅಷ್ಟು ಸರಿಯಾಗಿ ಕಾಣುವುದಿಲ್ಲ. ಬಹಳ ಸಿಂಪಲ್, ಆಭರಣಗಳು ಜಾಸ್ತಿ ಬೇಡ. ಪುರುಷರು ಕಿವಿ ಓಲೆ ಆಗಿರ್ಬೋದು, ಏನು ಬೇಡ. ಬಹಳ ಸಿಂಪಲ್ಲಾಗಿ ಒಂದು ಬಟ್ಟೆಗಳನ್ನು ಧರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆಗ ತಾನು ಹೇಳಿರುವ ಹಾಗೆ ಹಾಲ್ ಟಿಕೆಟ್ ಆಗಿರ್ಬೋದು, ಗುರುತಿನ ಚೀಟಿ, ಇದನ್ನು ಯಾವುದೇ ಕಾರಣಕ್ಕೂ ನೆನಪು ಹಾರಬೇಡ್ರಿ. ಪೆನ್ನ ಇನ್ನೊಬ್ಬರ ಹತ್ರ ಇಸ್ಕೊಂಡ್ರಾಯ್ತು ಅಂಥೇಳಿ ಈ ರೀತಿ ಮಾಡಬೇಡ್ರಿ. 2 ಪೆನ್ಗಳನ್ನು ನಿಮ್ಮ ಹತ್ರ ಇರಲೇಬೇಕಾಗ್ತದೆ. ಇನ್ನು ಕೊನೆಯದಾಗಿ ಇಲ್ಲಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ತಲುಪ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲವನ್ನು ಕೂಡ ನೋಟಿಸ್ ಬೋರ್ಡಿಗೆ ಹಚ್ಚಿರ್ತಾರೆ. ನಿಮ್ಮದು ಯಾವ ಬ್ಲಾಕಲ್ಲಿ ಬಿದ್ದಿದೆ, ಎಷ್ಟನೇ ಒಂದು ಬ್ರಾಂಚ್ ಮೇಲೆ ಬಿದ್ದಿದೆ, ಯಾವ ನಂಬರ್ ಇದೆ ಅಂತಕ್ಕಂಥದ್ದನ್ನು ಎಲ್ಲವೂ ಕೂಡ ಗೊತ್ತಾಗ್ತದೆ. ಯಾವ ಒಂದು ಎಷ್ಟನೇ ಫ್ಲೋರಲ್ಲಿ ನಿಮ್ಮದು ಕೆಳಗಿನ ಫ್ಲೋರಲ್ಲಿದೆ, 2ನೇ ಇದು ಎಲ್ಲವನ್ನು ಕೂಡ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸರಳವಾಗಿರ್ತಕ್ಕಂಥ ಉಡುಪುಗಳನ್ನು ಧರಿಸಿ, ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ, ಆದರೆ ಯಾವುದು ಅಲವಿದೆ ಹೌದು ಮಾತ್ರ ಧರಿಸಿ. ಹಾಲ್ ಟಿಕೆಟಲ್ಲಿ ನೀಡಿರ್ತಕ್ಕಂಥ ಸೂಚನೆಗಳನ್ನು ಹಿಂಬದಿಯಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಸೂಚನೆಗಳನ್ನು ಒಂದು ಸಾರಿ ಕರೆಕ್ಟಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆತ್ಮವಿಶ್ವಾಸದಿಂದ ಎಕ್ಸಾಮನ್ನು ಬರೀರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಏನಾದರೂ ಕೂಡ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.